ಹೇಳಿ, ಏನು ವಿಚಾರ ಬಂದಿರೋದು ನೀವು ಇವತ್ತು ಕಮಿಷನರ್ ಆಫೀಸ್ಗೆ? ಜೈ ಭೀಮ್. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈನಾರಿಟಿ ಸಂಘದಿಂದ ನಮ್ಮ ಎಲ್ಲ ಸಂಘದ ಸದಸ್ಯರು, ಹೋರಾಟಗಾರರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಭೇಟಿ ಮಾಡೋಕ್ಕೆ. ಪೊಲೀಸ್ ಕಮಿಷನರ್ ಸಾಹೇಬರು ಇನ್ನೂ ಸ್ವಲ್ಪ ನಿಧಾನವಾಗಿ ಬರ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾವಿಲ್ಲೇ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಮಿಸ್ಟರ್ ರವಿಕುಮಾರ್ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಅವರು ಟೆರರಿಸ್ಟು ಅದು ಇದು ಆಳು ಮುಳ್ಳು ಅಂತ ಹೇಳಿ ಯಾವುದಾದ್ರು ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೋಸ್ಕರ ನಾವೊಂದು ಮೆಮೊರಂಡಮ್ ಕೊಡೋಕ್ಕೆ ನಾವು ಕಮಿಷನರ್ ಸಾಹೇಬರಿಗೆ ಬಂದಿದ್ದೀವಿ. ಮತ್ತೇನೋ ನಾವು ತಿರ್ಗಾ ತಿಳ್ಕೊಂಡ್ರು ಬೆಳಗ್ಗೆ ಎಲ್ಲರೂ ಪಾಪ ಅವ್ರು ಯಾವುದೋ ಒಂದು ಇದು ಮಾತು ಎತ್ತಿ ಟಿಪ್ಪು ಸುಲ್ತಾನ್ ಮಾತಲ್ಲಿ ಎತ್ತಿ ಅವರು ಬೆಳವಣಿಗೆ ಮಾಡೋಕ್ಕೆ ಅವರು ಬೆಳೆಯೋಕ್ಕೆ ಏನೋ ಮಾಡ್ತಾಯಿದ್ದಾರೆ ಪಾಪ ಅಂತ. ಯಾಕಂದರೆ ಅದು ಎಲ್ಲೂ ಹೆಸರು ಮಾಡೋಕ್ಕಾಗಿಲ್ಲ. ಒಂದು ಬಡವರು ಕೆಲಸ ಮಾಡೋಕ್ಕೆ ಆಗಿಲ್ಲ, ಒಂದು ಒಳ್ಳೆ ಕೆಲಸಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಮಾಡಿದ್ರೆ ಒಂದು ಹೆಸರುವಾಸಿ ಆಗುತ್ತೆ, ಅವ್ರಿಗೆ ಮೇಲೆ ಹೋಗ್ತಾರೆ ಅವರು ಈ ಹೆಸರುವಾಸಿಯಲ್ಲಿ ಎಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಂಗೆ ನಡೀತಾ ಇದ್ದೀವಿ, ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ನಾವು ನಡೀತಾ ಇದ್ದೀವಿ. ಒಳ್ಳೆಯ ಒಂದು ಸ್ನೇಹಿತರಾಗಿ ಹೋಗ್ತಾ ಇದ್ದೀವಿ, ಒಂದು ಬಾಯಿ ಥರ. ಇದಕ್ಕೆ ಯಾರಲ್ಲ ಒಬ್ಬರು ಕಾರಣ ಬೇಕೇ ಬೇಕಲ್ಲ, ಸೆಂಟ್ರಲಾಗಿ ಬೇಕೇ ಬೇಕು. ಯಾರಲ್ಲ ಒಬ್ಬರು ಬಂದು ಅದಕ್ಕೆ ಯಾವುದೋ ಒಂದು ಕಿರಿಕಿರಿ ಬಿಟ್ಟು ಯಾವುದೋ ಒಂದು ಅವ್ರ ಹೆಸರು ಬೆಳೆಸ್ಕೊಳ್ಳೋಕ್ಕೆ ಇಲ್ಲಿ ನಮ್ಮ ಪ್ರಾಣಗಳು ತೆಗೆಯೋದು ಆ ಥರ. ಈ ಥರ ಇಂಥ ಜನರಿಗೆ ಏನು ಮಾಡಬೇಕಾದ್ರೆ ಯಾವುದನ್ನ ಒಂದು ನಮ್ಮ ಹಿಂದೂ ಮುಸ್ಲಿಮ್ ಜಾತಿ ತಿಥಿ ಮಾಡೋ ಜನರಿಗೆಲ್ಲ ನಾವೇನು ಮಾಡಬೇಕು, ಇವ್ರಿಗೆಲ್ಲ ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಇವ್ರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಇವ್ರ ಮೇಲೆ ತಿರ್ಗಾ ಈ ಥರ ಈ ಕೆಲಸಗಳು ಯಾರ ಬಗ್ಗೆನೂ ಮಾತಾಡಬೇಕಂತ ಸುಮಾರು ದೇವಸ್ಥಾನಗಳು ಮಸೀದಿಗಳು ಎಲ್ಲ ಕಟ್ಟಿದ್ದಾರೆ ಟಿಪ್ಪು ಸುಲ್ತಾನು. ನಮ್ಮ ಹಿಂದೂ ಬಾಯಿಗಳಿಗೆ ಕೇಳಿ ಆ ಥರ ಹೇಳೋಕ್ಕೆ ಅವ್ರು ಇಷ್ಟಪಡ್ತಾರೆ. ನಮ್ಮ ಡಾಕ್ಟರ್ CS ರಘು ಅವ್ರಿಗೆ ಹೇಳಿ ಅವರು ಹೇಳ್ತಾರೆ ನಮ್ಮ ಟಿಪ್ಪು ಸುಲ್ತಾನ್ ಏನೇನು ಕೆಲಸ ಮಾಡಿದ್ದಾರೆ, ಎಷ್ಟು ದೇವಸ್ಥಾನಗಳು ಕಟ್ಟಿದ್ದಾರೆ, ಎಷ್ಟು ನಮ್ಮ ಹಿಂದೂ ಬಾಯಿಗಳಿಗೆ ಒಳ್ಳೇದು ಮಾಡಿದ್ದಾರೆ ಅಂತ. ಮತ್ತು ನಮ್ಮ ಹಿಂದೂ ಬಾಯಿಗಳಿಗೆ ಕೇಳಿ ಅವರವರೇ ಹೇಳ್ತಾರೆ. ಇವರು ಯಾರೋ ಒಬ್ಬೊಬ್ಬರು ಬಂದು ಈ ಥರ ಮಾಡಿಕೊಂಡ್ರೆ ನಾವೇನೋಕ್ಕಾಗಲ್ಲ. ಸರಿ, ಇವಾಗ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ನಾನು ನಮ್ಮ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮಹಿಳೆಯರು, ಬೆಂಗಳೂರು ನಗರ ಅಧ್ಯಕ್ಷರು ಎಲ್ಲರೂ ಬಂದು ನಮ್ಮ ಇವತ್ತಿನ ದಿವಸ ಮೆಮೊರಂಡಮ್ ಕೊಡೋಕ್ಕೆ ಬಂದಿದ್ದೀವಿ. ಅದನ್ನಾಗೆ ಮತೀನ್ ಸಾರು ಬರ್ತಾ ಇದ್ದಾರೆ ಮತೀನ್ ಸಾರು ಮತ್ತು ಸನಾ ಸಾಗರ್ ಅವರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ನಾವು ಇವತ್ತು ಯಾಸೀರ್ ಅವರು ಬಂದಿದ್ದಾರೆ. ನಾವು ಅದಕ್ಕೆ ಮೆಮೊರಂಡಮ್ ಕೊಟ್ಟಕ್ಕೆ ಬಂದಿದ್ದೀವಿ. ಸಾಹೇಬರು ಬಂದಿಲ್ಲ. ಇನ್ನು ಸಾಹೇಬರು ಬಂದಮೇಲೆ ನಾವು ಈ ಮೆಮೊರಂಡಮ್ ಕೊಟ್ಟು ಬರೋಕ್ಕೆ ನಾವು ಇಷ್ಟಪಡ್ತೀವಿ. ಜೈ ಭೀಮ್, ಜೈ ಟಿಪ್ಪು, ಜೈ ಕರ್ನಾಟಕ, ಜೈ MS. ಹೇಳಿ, ಏನು ವಿಚಾರ ಬಂದಿರುತ್ತೆ ತಾವು? ಧನ್ಯವಾದ ಯಾಸೀರ್ ಅವರೇ. ಇವತ್ತು ನೋಡಿ ನಮ್ಮ ರಾಜ್ಯ ಎಷ್ಟು ತಣ್ಣಗಿದೆ. ಈಗ ಇಂಥ ವ್ಯಕ್ತಿಗಳು ಬಂದು ಅಪಚಾರ ಮಾತುಗಳು ಬೆಳೆಸಿ ನಮ್ಮ ಅಣ್ಣ ತಮ್ಮಂದಿರಿಗೆ ಹೊಡೆದಾಟ ಇರ್ತಾರೆ. ಇಂಥ ವ್ಯಕ್ತಿಗಳ ಮೇಲೆ ಕಠಿಣವಾಗಿ ಕಾರ್ಯಾಚರಣೆ ಆಗಬೇಕು. ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನಂದರೆ, ಹಿಂದೂ ಬಾಯಿ ಇರಲಿ, ಮುಸ್ಲಿಮ್ಸ್ ಇರಲಿ, ಯಾರಿರಲಿ, ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ ಇಲ್ಲಿ. ಇಂಥ ವ್ಯಕ್ತಿಗಳು ಬಂದು ಒಬ್ಬ ಈ ಥರ ವ್ಯಕ್ತಿಗಳು ಬಂದು RSS ಇರಲಿ, BJP ಇರಲಿ, ಯಾರ್ದಾನ ಇರಲಿ, ಇಂಥ ವ್ಯಕ್ತಿಗಳು ಬಂದು ನಮಗೆಲ್ಲ ಬಿಡಿಸೋ ಕೆಲಸಗಳು ಮಾಡ್ತಾಯಿದ್ದಾರೆ. ಅಪಚಾರಣ ಹೇಳಿಕೆಗಳ ಹೇಳಿಬಿಟ್ಟು ನಮ್ಮರಿಗೆ ವಿರೋಧಿ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳ ಮೇಲೆ ಕಠಿಣ ಕಾರ್ಯಾಚರಣೆ ಆಗಬೇಕಂತ ನಮ್ಮ ಸಂಘಟನೆ ಉದ್ದೇಶ. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದೇ, ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ನಾವೆಲ್ಲ ಯಾವಾಗಲೂ ಬಿಡ್ಸೋಕ್ಕಾಗಲ್ಲ. ಇಂಥವರು ಎಷ್ಟು ಜನ ಬಂದರು ಆದ್ರೂ ಬಿಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ, ಈಗ ಸರ್ಕಾರಕ್ಕೂ ನಾವು ಒಂದು ವಿನಂತಿ ಮಾಡ್ತಾಯಿದ್ದೀವಿ. ಏನಂದರೆ, ಇಂಥವ್ರ ವ್ಯಕ್ತಿ ಮೇಲೆ ಕಠಿಣವಾಗಿ ಶಿಕ್ಷೆ ಆಗಬೇಕು, ಕಠಿಣ ಕ್ರಮ ತಗೋಬೇಕು. ಶಿಕ್ಷೆ ಒಂದು ಬಿಲ್ಲೇ ತೊಗೊಂಡು ಬರಬೇಕು ಇಂಥವ್ರ ಮೇಲೆ. ಯಾಕಂದರೆ ಈ ಥರ ಮಾತುಗಳು ಹೇಳಿದ್ರೆ ಅವರಿಗೆ ಏನಾದರೂ ಒಂದು ಕಠಿಣವಾಗಿ ಶಿಕ್ಷೆ ಆಗಬೇಕು. ಆಮೇಲೆ ಇದು ತಣ್ಣಗಾಗೋದು, ಇಲ್ಲಾಂದರೆ ಬೆಳೆಸ್ಕೊಂಡೇ ಹೋಗ್ತಾ ಇರುತ್ತೆ. ಇದು ಸರ್ಕಾರಕ್ಕೆ ನನ್ನ ವಿನಂತಿ, ದಯವಿಟ್ಟು ಇಂಥ ವ್ಯಕ್ತಿಗಳ ಮೇಲೆ ಕಠಿಣವಾಗಿ ಕಾರ್ಯಾಚರಣೆ ತಗೋಬೇಕಂತ ನನ್ನ ವಿನಂತಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಟಿಪ್ಪು. जय भीम। मैं बंदा बात करते हैं, तुम्हें बात करो, तुम्हें आओ, पकड़ो उधर, तुम्हें आओ, आ जाओ, आ जाओ, बीच में आ जाओ।